ಸಾತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಸುಜಾತ ಆನಂದ್ ಅವಿರೋಧ ಆಯ್ಕೆ. ಬ್ಯಾಟರಾಯನಪುರ ಕ್ಷೇತ್ರದ ಸಾತನೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಹೊಸಹಳ್ಳಿ ಗ್ರಾಮದ ಸುಜಾತ ಎಸ್ಎಲ್ ಆನಂದ್ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸಾತನೂರು ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 11 ಮಂದಿ ಸದಸ್ಯರಿದ್ದು ಅಧ್ಯಕ್ಷರಾಗಿದ್ದ ಎಂ ಕೃಷ್ಣಪ್ಪ ಅವರ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಶನಿವಾರ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣಾ ಪ್ರಕ್ರಿಯೆಯಲ್ಲಿ ಸುಜಾತ ಎಸ್ಎಲ್ ಆನಂದ್ ಅವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾದರು. ನೂತನ ಅಧ್ಯಕ್ಷರನ್ನ ಹಲವು ಮುಖಂಡರು, ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಸನ್ಮಾನಿಸಿ ಅಭಿನಂದಿಸಿದರು. ಈ ವೇಳೆ ನೂತನ ಅಧ್ಯಕ್ಷೆ ಸುಜಾತ ಆನಂದ್ ಅವರು ಮಾತನಾಡಿ, ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಲು ಅಮೂಲ್ಯವಾದ ಬೆಂಬಲ ನೀಡಿ ಸಹಕರಿಸಿರುವ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು. ಸದಸ್ಯರ ವಿಶ್ವಾಸದೊಂದಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಪ್ರಗತಿಗೆ ಶ್ರಮಿಸುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಮಾಲಾ ಸುಬ್ರಹ್ಮಣಿ, ಮಾಜಿ ಅಧ್ಯಕ್ಷರಾದ ಎಂ ಕೃಷ್ಣಪ್ಪ, ಶಿವಣ್ಣ, ಸದಸ್ಯರಾದ ಮಾನಸ, ಅಶ್ವಿನಿ, ಮುನಿತಿಮ್ಮರಾಯಪ್ಪ, ನಾರಾಯಣಸ್ವಾಮಿ ಸೇರಿದಂತೆ ಇನ್ನಿತರರು ಇದ್ದರು. ನಮ್ಮ 4 ವರ್ಷ ಅವಧಿ ಮುಗಿದಿದೆ. ಆಲ್ರೆಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗುವಷ್ಟು ಎಲ್ಲ ಅಭಿವೃದ್ಧಿ ಕಾರ್ಯಗಳು ಆಗಿದೆ. ಇನ್ನೇನು ಅಭಿವೃದ್ಧಿ ಕಾರ್ಯ ಬಾಕಿ ಉಳಿದಿದೆ ಅದನ್ನ ಕಂಪ್ಲೀಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿದೆ. ಪಂಚಾಯಿತಿ ಕಟ್ಟಡ ಎಲ್ಲಿವರೆಗೂ ಬಂತು? ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ ಸರ್. ಅದು ಸೆಕ್ರೆಟ್ ಆದರೆ ನಾವು ಆದಷ್ಟು ಬೇಗ ಮುಗಿಸ್ತೀವಿ. ಆದಷ್ಟು ಇನ್ನೊಂದು ವರ್ಷದ ಅವಧಿ ಇದೆ ನಮಗೆ, ನಮ್ಮ ಟರ್ಮ್ ಅಷ್ಟರೊಳಗೆ ಮುಗಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಇದು ತ್ಯಾಜ್ಯ ವಿಲೇವಾರಿ ಘಟಕದೆಲ್ಲ ಇಲ್ಲಿ ಸಮಸ್ಯೆ ಇದೆಲ್ಲ ತುಂಬಾ ನಡೀತಾ ಇದೆ. ಆಲ್ಮೋಸ್ಟ್ ಎಲ್ಲ ನಾವು ಜಿಲ್ಲಾ ಪಂಚಾಯತಿಗೆಲ್ಲ ಲೆಟ್ರ್ ಬರೆದಿದ್ದೇವೆ. ಎಷ್ಟಾಗುತ್ತೋ ನಮ್ಮ ಕೈಯಿಂದ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟನ್ನೆಲ್ಲ ಪ್ರಯತ್ನ ಪಡ್ತಿದ್ದೀವಿ. ಆದಷ್ಟು ಟ್ರೈ ಮಾಡ್ತೀವಿ ಸರ್, ಬೆಟರ್ ಟ್ರೈ ಆಗುತ್ತೆ. ಪಂಚಾಯತಿ ಅಂಥ ಸವಾಲಿಸುವಂಥ ಸಮಸ್ಯೆಗಳು, ಕುಡಿಯೋ ನೀರು, ರಸ್ತೆ, ನೀರು ಸಮಸ್ಯೆ ಇದೆ. ಅಂದರೆ ಈಗ ಆಲ್ರೆಡಿ ಆಗ್ತಾ ಇದೆ, ಕೆಲಸಗಳಾಗ್ತದೆ. ಆ ಪೈಪ್ಲೈನ್ ಕನೆಕ್ಷನ್ ನಡೀತಾ ಇದೆ. ಅದು ಮುಗಿದ ತಕ್ಷಣ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಅದು ಬಿಟ್ಟು ನಮ್ಮ ಕಡೆ ಎಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇರ್ತಾರೆ. ಏನು ತೊಂದರೆ ಇಲ್ಲ ನಮಗೆ. ನಮ್ಮ ಪಂಚಾಯತಿಯಲ್ಲಿ ಏನೂ ಅಂಥ ಪ್ರಾಬ್ಲಮ್ ಇಲ್ಲ. ನಿಮ್ಮನ್ನು ಆಯ್ಕೆ ಮಾಡಿರೋರು ತುಂಬ ಸಂತೋಷ ಆಗಿದೆ. ನಿಮಗೂ ಧನ್ಯವಾದಗಳು ನನ್ನ ಆಯ್ಕೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇದುವರೆಗೂ ಎಲ್ಲ ಸದಸ್ಯರು ಕೂಡ ಯಾವುದೇ ರೀತಿ ವೈಮನಸ್ಸಿಗೆ ಏನು ಇದೆ, ಸಂಬಂಧಪಟ್ಟಾಗ ಏನೇನು ಕಾಮಗಾರಿಗಳಾಗೋದು, ಏನೇನು ಅವ್ಯವಸ್ಥೆಗಳಿತ್ತು ಅದನ್ನೆಲ್ಲ ನೀಟಾಗಿ ಸರಿಪಡಿಸ್ಕೊಂಡು ಬಂದಿದ್ದಾರೆ. ಆಮೇಲೆ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಶ್ರೀಮತಿ ಅವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡೋದಕ್ಕೆ ಬೆಂಬಲಿಸಿದಂಥ ಎಲ್ಲ ಕಾರ್ಯಕರ್ತರು, ಸದಸ್ಯರು, ಆಮೇಲೆ ಎಲ್ಲ ಸಾರ್ವಜನಿಕ ಜನಗೆ ನಮ್ಮ ಕಡೆಯಿಂದ ಧನ್ಯವಾದಗಳು.